ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಅತ್ಯಂತ ಉತ್ಕೃಷ್ಟವಾದಂಥ ದಿನ, ಯುಗಾದಿ ಹಬ್ಬ. ತಮ್ಮೆಲ್ಲರಿಗೂ ಶುಭಾಶಯಗಳು. ನಮ್ಮೊಂದಿಗಿದ್ದಾರೆ ಅತ್ಯಂತ ವಿಶೇಷವಾದಂಥ ವಿರಳವಾದ ಒಬ್ಬ ಸಾಧಕಿ. ಅವ್ರು ಯಾರು ಅಂತಂದ್ರೆ ಡಾಕ್ಟರ್ ಎಚ್.ಎಸ್. ಪ್ರೇಮ. ಎಚ್.ಎಸ್. ಪ್ರೇಮ ಅವರು MSc PhD ಮಾಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಕನ್ಸಲ್ಟೆಂಟ್ ನ್ಯೂಟ್ರಿಷನಿಸ್ಟ್. ಅವರು ಕರ್ನಾಟಕದ ಪ್ರಥಮ ಡಯಟ್ ಕ್ಲಿನಿಕ್ ಪ್ರಾರಂಭ ಮಾಡಿದಂಥವ್ರು. ಡಯಟ್ ಅಂದ್ರೆ ಏನು, ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ನನ್ನ ಕನ್ನಡಿಗರಿಗೆ ಕಲಿಸ್ಕೊಟ್ಟಂಥವ್ರು ಇವರು. ಅವರು ಸೀನಿಯರ್ ಕನ್ಸಲ್ಟೆಂಟು STM ನ್ಯಾಚುರೋಪತಿ ಹಾಸ್ಪಿಟಲ್ ಅಲ್ಲಿ ಬೆಸ್ಟ್ ಸೈಂಟಿಫಿಕ್ ರೈಟಿಂಗ್ ಅವಾರ್ಡ್ ಅನ್ನ ಲೇಖಕಿಯರ ಸಂಘದಿಂದ ತಗೊಂಡಿದ್ದಾರೆ. ಅದಲ್ಲದೆ 7 ಪುಸ್ತಕಗಳನ್ನ ಈ ನ್ಯೂಟ್ರಿಷನ್ ಬಗ್ಗೆ ಮತ್ತೆ ಹೆಲ್ತ್ ಬಗ್ಗೆ ಬರೆದಿದ್ದಾರೆ. ಕರ್ನಾಟಕದ ಪ್ರಪ್ರಥಮ ಅಂತಂದ್ರೆ ಪಂಚ ಕೈಲಾಸಗಳನ್ನ ಟ್ರೆಕ್ಕಿಂಗ್ ಮಾಡಿ ಬಂದಂಥ ಮಹಾತಾಯಿ ಯಾರು ಅಂದ್ರೆ ನಮ್ಮ ಪ್ರೇಮಕ್ಕ. ಅವ್ರಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಪ್ರೇಮಕ್ಕ. ಇವತ್ತು ಶಾಲಿವಾಹನ ಶಕ 1949 ಪ್ರಾರಂಭ ಆಗ್ತದೆ. ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣದ ಚೈತ್ರ ಮಾಸದ ಶುಭ ಗುರುವಾರ ಮುಂಜಾನೆ ನಾವ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳೋಣ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ನಿಮ್ ಜೊತೆ ಯುಗಾದಿ ಹಬ್ಬದ ದಿವಸ ಹೀಗೆ ನಗ್ನಗ್ತಾ ಕೂತ್ಕೊಂಡು ಮಾತಾಡ್ತಾ ಎಲ್ಲರಿಗೂ ವಿಶೇಷವಾಗಿ ನಾವು ಯುಗಾದಿಯ ಶುಭಾಶಯಗಳನ್ನು ಹೇಳುತ್ತಾ ಪರಾಭವ ನಾಮ ಸಂವತ್ಸರವನ್ನ ಪ್ರಾರಂಭ ಮಾಡೋಣ. ಖಂಡಿತ. ಯಾಕಂತಂದ್ರೆ ಕಷ್ಟ ಸುಖಗಳಿದ್ದೇ ಇರುತ್ತೆ, ಅಳುದು ನಗುದು ಇದ್ದೇ ಇರುತ್ತೆ. ಹಾಗಾಗಿ ಬೇವು ಬೆಲ್ಲಗಳನ್ನ ಹಂಚ್ಕೊಂಡು ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿರೋಣ ಅಂತ ಹೇಳೋಣ. ಈ ಯುಗಾದಿ ಅಂದ್ರೆ 2 ಯುಗದ ಆದಿ, ಇದರ ಮಹತ್ವವನ್ನ ಮೊದಲು ತಿಳಿಸ್ಕೊಡಿ. ನೋಡಿ, ನಮ್ಮ ಯಾವುದೇ ಒಂದು ಹಿಂದೂಗಳ ಹಬ್ಬ ಇರ್ಲಿ, ನಮ್ಮ ಹಿಂದೂಗಳ ಏನು ಒಂದು ನಂಬಿಕೆ ಅಥವಾ ನಮ್ಮ ಹಿಂದೂ ಧರ್ಮದ ಹಿನ್ನೆಲೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಪ್ರಕೃತಿಯ ಒಂದು ಭಾಗ. ನಾವು ಯಾವತ್ತೂ ಪ್ರಕೃತಿಯನ್ನ ಮೀರಿದವರಲ್ಲ. ನಾವು ಪ್ರಕೃತಿಯನ್ನ ಡಾಮಿನೇಟ್ ಮಾಡ್ತೀವಿ ಅಂತ ಅನ್ನೋದು ಅಲ್ಲ. ಪ್ರಕೃತಿಯ ಪೂಜಿಸುವಂತವರು, ಪ್ರಕೃತಿಯ ಜೊತೆಗೆ ಹೋಗ್ತೀವಿ, ಪ್ರಕೃತಿಯನ್ನ ಪೂಜಿಸ್ತೀವಿ. ಈಗ ಈ ಯುಗಾದಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಇಷ್ಟು ದಿವಸ ಶಿಶಿರ ಋತು ಇತ್ತು, ಇವತ್ತಿಂದ ಇದು ವಸಂತ ಋತು. ಪ್ರಕೃತಿ ಹೇಗಿದೆ, ಬಣ್ಣದ ಉಡುಗೆ ತೊಟ್ಟು ನಕ್ಕು ನಲಿತಾ ಇದೆ. ಸೊ ಇಂತಹ ಪ್ರಕೃತಿ ಜೊತೆಗೆ ನಾವೇನ್ ಮಾಡ್ತೀವಿ, ನಮ್ಮ ಭಾವನೆಗಳನ್ನ ಕೂಡ ಟ್ಯೂನ್ ಮಾಡ್ಕೊಂಡು ಹೋಗ್ತೀವಿ. ಈಗ ನೋಡಿ, ಅದು ಸಂಕ್ರಾಂತಿ ಇರಬಹುದು, ಅಥವಾ ಯುಗಾದಿ ಇರಬಹುದು, ಅಥವಾ ದೀಪಾವಳಿ ಇರಬಹುದು. ಈ ಪ್ರಕೃತಿಯ ಕಾಲಕ್ಕೆ ಏನ್ ಹೇಳುತ್ತಿದೆ ಅದನ್ನ ನಾವು ಪೂಜಿಸ್ತೀವಿ. ನಾವು ಪಂಚಭೂತಗಳನ್ನ ಪೂಜಿಸೋ ನಾವು, ಇದು ನಮಗೆ ಪೂರ್ತಿ ಹತ್ತಿರವಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ನಿಜ ಅರ್ಥದಲ್ಲಿ ಇದೇ ಹೊಸ ವರ್ಷ. ಪ್ರಕೃತಿನೇ ಹೇಳ್ತಾ ಇದೆ, ಹಳೆ ಬಟ್ಟೆಗಳನ್ನ ಹಂಚ್ಕೋತಾ ಇದೆ, ಅದು ಹೊಸ ಬಟ್ಟೆ ಹುಟ್ಟಿದೆ. ಪ್ರಕೃತಿ ಹೇಗೆ ಬಣ್ಣ ಬಿದ್ದು ಹೋಗ್ಬಿಟ್ಟಿದೆ, ಹೊಸ ಚಿಗುರುಗಳು ಬಂದ್ಬಿಟ್ಟಿದೆ. ಇಡೀ ಸುಂದರವಾದಂತ ಪ್ರಕೃತಿಯಲ್ಲಿ ಇದೀವಿ ನಾವು. ನಿಜ, ಬಣ್ಣವಾಗಿ ನಕ್ಕು ನಲಿತಾ ಇದೆ. ಹೊಸ ಬಟ್ಟೆ ಪ್ರಕೃತಿ ಕೂಡ ಉಟ್ಟುಕೊಂಡಿದೆ. ಇದು ನಿಜವಾದ ಹಬ್ಬ. ಪ್ರಕೃತಿಯ ಜೊತೆಯಲ್ಲಿ ನಾವು ಕೂಡ ಹೊಸ ವರ್ಷವನ್ನ ಪ್ರಾರಂಭ ಮಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ, 60 ಹೆಸರುಗಳನ್ನ ನಾವು ಇಡ್ತಿದೀವಿ ಈ ಸಂವತ್ಸರಗಳಿಗೆ. ನಾವು ಇಡುವಾಗ ಈ 60 ವರ್ಷದ ನಂತರ ಮೊದಲನೇದಾಗಿ ಅದು ಪ್ರಾರಂಭ ಆಗುತ್ತೆ. ಈ ಸತಿ ನಾವು ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಟ್ಟಿದ್ದೀವಿ ನಾವು. ಇದು 1 ವರ್ಷಗಳ ಕಾಲ. ಮುಂದಿನ ಯುಗಾದಿ ತನಕ ಪರಾಭವ ನಾಮ ಸಂವತ್ಸರದಲ್ಲಿ ವಸಂತ ಮಾಸದಲ್ಲಿ ನಾವು ಇದನ್ನ ಕಳಿತೀವಿ. ಇದು ಚೈತ್ರ ನವರಾತ್ರಿ ಆಗ್ತಾ ಬರುತ್ತೆ. ಈ 9 ದಿವಸದಲ್ಲಿ ಚೈತ್ರ ನವರಾತ್ರಿ ಅಂತ ಹೇಳ್ತೀವಿ. ಚೈತ್ರ ನವರಾತ್ರಿಗೆ ಹೋಗೋದಿಕ್ಕೆ ಮೊದಲು ನಾವು ಯುಗಾದಿಯನ್ನ ಫಸ್ಟ್ ಮಾಡೋಣ, ಆಯ್ತಾ? ಯುಗಾದಿಯನ್ನ ಮೊದಲು ಹೇಗ್ ಮಾಡ್ತೀವಿ ನಾವು ಇಡೀ ಭಾರತದಲ್ಲಿ? ಡಾಕ್ಟರ್, ನಾನು ಹೇಳ್ತೀನಿ, ಭಾರತದ ಉದ್ದಕ್ಕೂ ನಾನು ಪ್ರಯಾಣ ಮಾಡಿದ್ದೀನಿ. ಅದರಲ್ಲೂ ಹಿಮಾಲಯ ಮತ್ತೆ ಉತ್ತರ ಭಾರತದಲ್ಲಿ ಅನೇಕ ಬಾರಿ ಯುಗಾದಿಯನ್ನ ಕಳೆದಿದ್ದೀನಿ. ವಿಶೇಷತೆ ಏನು ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಯುಗಾದಿಯನ್ನ ನಾವು ಒಂದೇ ತರ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರು ಹಿಂದಿ ಮಾತಾಡ್ಬೋದು, ಒಬ್ರು ಮರಾಠಿ ಮಾತಾಡ್ಬೋದು, ನಾವು ತೆಲುಗು ಅನ್ಬೋದು, ಪೊಂಗಲ್ ಅನ್ಬೋದು, ಏನೇ ಅಂತ ಹೆಸರು ಕರೆದ್ರು ಯಾವುದೇ ಭಾಷೆಯಲ್ಲಿ ಒಂದೇ.
ಯಾಕಂತಂದ್ರೆ ಆ ಬ್ರಹ್ಮ ಪ್ರಾರಂಭಿಸಿದಂತ ಇದು ದಿನ ಅಂತ. ಅಷ್ಟೇ ಅಲ್ಲ, ನಾವು ಯಾವುದೇ ಹೆಸರಿನಲ್ಲಿ ಕರೆದ್ರು ಕೂಡ ಇದು ಚೈತ್ರ ಮಾಸದ ಮೊದಲೇ ದಿನ. ಬಹುಶಃ ನಾವು ಸೌರಮಾನ ಯುಗಾದಿ ಮಾಡೋರು ಬೇರೆ ಆಗತ್ತೇನೋ, ಬಟ್ ಸೌರಮಾನ ಯುಗಾದಿ ಕೂಡ ಚಂದ್ರಮಾನ ನಮ್ಮ ಯುಗಾದಿ ನಮ್ಮೆಲ್ಲರಿಗೂ ಒಂದೇ ಅಂತ. ಹೌದು ಹೌದು ಹಿಂದೂ ಸಂಪ್ರದಾಯದಲ್ಲಿ ಇದೆ. ಆದ್ರೆ ಹೌದು ದೇಶದ ಹೆಚ್ಚಿನ ಭಾಗದಲ್ಲಿ ನಾವು ಚಾಂದ್ರಮಾನ ಯುಗಾದಿಯನ್ನ ಮಾಡ್ತೀವಿ ಹೌದು ನಾವು. ಆಯ್ತಾ? ಈ ಹೌದು ಚಾಂದ್ರಮಾನ ಯುಗಾದಿಯ ಸಂಪ್ರದಾಯಗಳು ಒಂದೇ ಕಡೆನೇ ಇದೆ. ಬೆಳಗ್ಗೆ ಎಲ್ರೂ ಬೇಗ ಹೇಳ್ತೀವಿ, ಬೇಗೆದ್ದು ತಲೆಗೆ ಎಣ್ಣೆ ಎಣ್ಣೆ ಸ್ನಾನ, ಇಟ್ಕೊಂಡು ಎಣ್ಣೆ ಸ್ನಾನ ಸ್ನಾನ, ಅಭ್ಯಂಗನ ಸ್ನಾನ. ಮಾಡ್ಲೇಬೇಕು ನಾವು. ಹೌದು ನೋಡಿ, ಪೇಟೆನಲ್ಲಿರೋ ನಾವೆಲ್ಲಾನು ಎಣ್ಣೆ ಸ್ನಾನ ಹೇಗ್ ಮಾಡ್ತೀವಲ್ವಾ, ನದಿಯ ದಂಡೆನಲ್ಲಿ ಇದನ್ನ ಪ್ರತ್ಯಕ್ಷವಾಗಿ ನಾನು ಮಾಡಿದ್ದೀನಿ. ಈ ಹ, ಗಂಗಾ ನದಿಯ ತಟದ ಉದ್ದಕ್ಕೂ ಇರೋರೆಲ್ಲಾನು, ನದಿ ಪಕ್ಕದಲ್ಲಿ ಇರೋರು ಬೆಳಗ್ಗೆ ಎದ್ದು ಅಲ್ಲೆಲ್ಲ ಚಳಿ ಜಾಸ್ತಿ ಇರುತ್ತೆ, ಆ ಹೌದು ಚಳಿನಲ್ಲಿ ಹೋಗಿ ನೀರಲ್ಲಿ ಸ್ನಾನ ಮಾಡೇ ಮಾಡಿ ಹ್ಮ್ ಗಂಗೆಯನ್ನ ತೆಗೆದುಕೊಂಡು ಮನೆಗೆ ಬರ್ತಾರೆ. ಮನೆಗ್ ಬರ್ತಾರೆ. ನಾವು ಹೌದು ಇಲ್ಲಿ ಹೌದು ಎಣ್ಣೆಗೆ ಹಚ್ಕೊಂಡು ಎಲ್ರು ದೇವ್ರ ಪೂಜೆಯನ್ನ ಚೆನ್ನಾಗಿ ಮಾಡ್ತೀವಿ. ಹ್ಮ್ ಮಾಡಿ ಮನೆಯಲ್ಲಿ ಹಿರಿಯರು ಹ್ಮ್ ಬೇವು ಬೆಲ್ಲವನ್ನ ಕೊಡ್ತಾರೆ. ಈ ಹೌದು ಬೇವು ಬೆಲ್ಲವನ್ನ ಕೊಡೋದ್ರ ಹಿಂದೆ ಬಹಳ ದೊಡ್ಡದಾದ ಅರ್ಥ ಇದೆ. ಹ್ಮ್ ಕೊಡುವಾಗ ಕೂಡ ನಾವು ಒಂದು ಮಂತ್ರವನ್ನ ಹೇಳಿ ಕೊಡ್ತೀವಿ. ಏನ್ ಹೇಳ್ತೀವಿ? ಶತಾಯುರ್ ವಜ್ರದೇಹಾಯ ಸದಾಯು ಅಂತ. ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಮ್ಮ ಕಂದಳ ಭಕ್ಷಣಂ. ಅಂದ್ರೆ ಹೌದು ನಿನಗೆ ಹೌದು ಒಳ್ಳೆಯದಾಗ್ಲಿ, ನಿನಗೆ ಸಂಪದ್ಭರಿತವಾಗಿರು, ಅರಿಷ್ಟಗಳು ಯಾವುದೇ ತರಹದ ಕಾಯಿಲೆಗಳು ಕೂಡ ನಿನಗೆ ಬರೋದು ಬೇಡ. ಬೇಡ. ಅದನ್ನ ಈ ನಿಂಬೆ ಮತ್ತು ಬೇವನ್ನ ಸೇರಿಸಿ ನೀನು ಇದನ್ನ ತಿಂದಾಗ ಎಲ್ಲಾ ರೀತಿಯಲ್ಲೂ ವಜ್ರದಂತೆ 100 ವರ್ಷ ಬದುಕು ಅಂತ. ಮಲ್ಟಿ ಡೈಮೆನ್ಷನಲ್ ಆಗಿ ನಾವು ಹೇಳ್ತೀವಿ. ಬರೀ ದೇಹ ಮಾತ್ರ ಹೇಳಲ್ಲ, ನಿನ್ನ ಮನಸ್ಸು, ನಿನ್ನ ಹೌದು ಬುದ್ಧಿ, ನಿನ್ನ ಸಂಪತ್ತು, ಪ್ರತಿಯೊಂದೂನು ಚಿತ್ತ, ವಜ್ರ ಆತ್ಮ. ಹ್ಮ್ ಎಲ್ಲವೂ ಚೆನ್ನಾಗಿರ್ಲಿ ಅಂತ ಹೇಳುವ ಸುಂದರವಾದಂತಹ ಒಂದು ಹೌದು ಮಂತ್ರ. ನೋಡಿ ಡಾಕ್ಟರ್, ನನ್ ಪ್ರಪಂಚದ ನೀವು ಎಲ್ಲೇ ನೋಡಿ, ಹೊಸ ವರ್ಷ ಅಂತಂದ್ರೆ ಅಲ್ಲಿ ಒಂದು ಕುಣಿತ, ಸಂಭ್ರಮ, ಅಯ್ಯೋ, ಸಂತೋಷ ಅದು ಇದೆ. ಒಂದು ಪೇಜ್ ತಿರುಗಿಸ್ಬಿಟ್ರೆ January 1 ಅಂತ ಬಂತು, ಕುಡಿದು ಕುಪ್ಪಳಿಸಿ ಬಿದ್ದು ಆ ಗಟರ್ನಲ್ಲಿ ಬಿದ್ದು ಎದ್ದು ಹೋಗ್ತಾರೆ. ಅಲ್ಲಿ ನಮ್ಮ ಸಂತೋಷ ಹೊಸ ವರ್ಷ ಅನ್ನೋದಿರೋದಿಲ್ಲ. ನಮ್ದು ಹಾಗಲ್ಲ. ನಮ್ಮ ಹೊಸ ಹೌದು ವರ್ಷದಲ್ಲಿ ಎಷ್ಟು ಸಂಭ್ರಮ ಇದೆಯೋ ಅಷ್ಟೇ ಒಂದು ಸಾತ್ವಿಕತೆಯನ್ನು ಇದೆ ನಮ್ಮಲ್ಲಿ. ಆ ಸ್ಪಿರಿಚುಯಾಲಿಟಿ ಹೋಗೋದಿಕ್ಕೆ ಹೌದು ನಾವು ಹೌದು ಹಬ್ಬಗಳಿಗೆ ದಾರಿ ಮಾಡ್ಕೊಡ್ತೀವಿ. ಹೌದು ಹಬ್ಬದ ರಿಚುವಲ್ಸ್ ಇಸ್ ನಾಟ್ ಅಲ್ಟಿಮೇಟ್ ಟು ಗೇನ್ ಹೌದು ಸ್ಪಿರಿಚುಯಲ್ ಲೆವೆಲ್. ಆದ್ರೆ ಹ್ಮ್ ಹ್ಮ್ ಹಬ್ಬದ ರಿಚುವಲ್ಸ್ ಈ ಸ್ಪಿರಿಚುಯಾಲಿಟಿಗೆ ಹೋಗೋದಿಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಇದು ಮಕ್ಕಳಿಗೆ, ತುಂಬಾ ಮೊಮ್ಮಕ್ಕಳಿಗೆ ನಾವು ದಾರಿ ತೋರಿಸ್ತಾ ಇದ್ದೀವಿ. ನೋಡಪ್ಪ, ಹೀಗೆ ಖಂಡಿತ. ಪ್ರಕೃತಿಯನ್ನ ಪೂಜಿಸ್ಬೇಕು, ಕಷ್ಟ ಸುಖವನ್ನ ಒಂದೇ ತಗೊಳ್ಬೇಕು. ಈಗಿನ ಮಕ್ಕಳಿಗೆ ಕಷ್ಟ ಅನುಭವಿಸಕ್ಕೆ ಆಗೋದಿಲ್ಲ. ಅವ್ರಿಗೆ ಕಷ್ಟನೂ ಅನುಭವಿಸ್ಬೇಕು, ಕಷ್ಟ ಮೆಟ್ಟಿ ನಿಲ್ಬೇಕು ಅಂತ ತೋರಿಸ್ಕೊಡುವಂತದ್ದು. ಈ ನಿಜ. ಬೇವನ್ನ ಕೊಡೋದ್ರ ಅರ್ಥನೇ ಅದು. ಯಾಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ಸುಖ ಮತ್ತೆ ಕಷ್ಟಗಳು ಸಮಭಾವದಲ್ಲಿ ಬರುತ್ತೆ ಅಂತ. ಹ್ಮ್ ನಾವು ಚಿಕ್ಕವರಿದ್ದಾಗ ಹ್ಮ್ ಮಕ್ಳೇನಾದ್ರೂ ಬೇವ್ ತಿನ್ನುವಾಗ ಮುಖ ಹೀಗೆ ಉದ್ದ ಬೇಡ ಮಾಡಿದ್ರೆ ಬೇಡ ದೊಡ್ಡವ್ರು ಬೈತಿದ್ರು. ಬೆಲ್ಲಸ್ಬೇಕು ಅಂತ. ಯಾಕೆಂದ್ರೆ ಹೌದು ಬೇವನ್ನ ಕೂಡ ನೀನು ಸ್ವೀಕರಿಸುವ ಶಕ್ತಿ ನಿನಗಿರ್ಲಿ ಅಂದ್ರು. ಅಲ್ಲೇ ನೋಡಿ, ಇಲ್ಲಿ ಮಕ್ಕಳ ಹೌದು ಅಪ್ಬ್ರಿಂಗಿಂಗ್ ಅಲ್ಲಿಂದ ಹೌದು ನೋಡಿ ಬರ್ತೀವಿ. ಈಗ ಹೌದು ಹೌದು. ಯಾಕೆ ಒಂದು ಸಣ್ಣ ಸಮಸ್ಯೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋರ ದೊಡ್ಡವರು ಅಯ್ಯೋ, ಚಿಕ್ಕವರು ಹೌದು ಹೌದು. ನೋಡ್ತಿದ್ದೀವಲ್ಲ. ಇವರಿಗೆ ಸಮಸ್ಯೆಗಳನ್ನ ಎದುರಿಸೋದಿಕ್ಕೆ ಬರಲ್ಲ, ಯಾಕೆಂದ್ರೆ ದೇ ಆರ್ ನಾಟ್ ಶಕ್ತಿ ಟ್ರೈನ್ಡ್. ಬರಬೇಕು. ಆಮೇಲೆ ಇನ್ನೊಂದು ನೋಡಿ ಪ್ರೇಮಕ್ಕ, ಈ ಬೇವು ಇದೆಯಲ್ಲ, ಅತ್ಯಂತ ಆರೋಗ್ಯಕರವಾದಂಥದ್ದು. ಅದರಿಂದ ಮಲೇರಿಯಲ್ ಪ್ಯಾರಾಸೈಟ್ಸ್ ನಮ್ಮ RBC ಇದ್ರೂ ಕೂಡ ಹೊಟ್ಟೋಗುತ್ತೆ, ಚರ್ಮ ರೋಗನೂ ಸರಿಯಾಗತ್ತೆ, ಹೊಟ್ಟೆಯಲ್ಲಿ ಹುಳುಗಳು ಹೊಟ್ಟೋಗುತ್ತೆ. ಹಾಗಾಗಿ ಅತ್ಯಂತ ಆರೋಗ್ಯಕರವಾದಂಥದ್ದು, ಇದಕ್ಕೆ ಕೈಲಾಗಿರೋದು ಅತ್ಯಂತ ಔಷಧಿ ಅಂತ. ಆರೋಗ್ಯವಾಗಿ, ಹ್ಮ್ ಇದು ಅತ್ಯಂತ ಆರೋಗ್ಯವಾಗಿ ಈ ಸೀಸನ್ ಎಲ್ಲ ಯಾಕಿರುತ್ತೆ ಅಂತ ಅಂದ್ರೆ, ಈ ಹ್ಮ್ ಚಿಗುರಿನ ಎಲೆಗಳಲ್ಲಿ ಈ ಹ್ಮ್ ಸೂರ್ಯನಿಗೆ ಅದು ಎಕ್ಸ್ಪೋಸ್ ಆಗಿ ನೋಡಿ ಅದೇನ್ ಮಾಡುತ್ತೆ ಗೊತ್ತಾ, ಎಲೆಗಳು ಯಾವಾಗ್ಲೂ ತನ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಗಳನ್ನ ತಯಾರು ಮಾಡ್ಕೊಳ್ತಿರುತ್ತೆ. ಯಾಕಂದ್ರೆ ಹ್ಮ್ ಯಾವಾಗ ಸೂರ್ಯನಿಗೆ ಎಕ್ಸ್ಪೋಸ್ ಆಗುತ್ತೆ, ಆಕ್ಸಿಡೇಷನ್ ಜಾಸ್ತಿ ಇರುತ್ತೆ ಸಸ್ಯಗಳಿಗೆ. ಹೌದು ಹೌದು ಹಾಗಾಗಿನೇ ಹೌದು. ಸಸ್ಯಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹ್ಮ್ ಅದನ್ನ ನಾವು ಸ್ವೀಕರಿಸ್ತೀವಿ. ಹಂಗಂತ ಹ್ಮ್ ಹೇಳಿ ದಿನ ಬೇವನ್ನ ತಿನ್ಬೇಕಾಗಿಲ್ಲ. ಔಷಧಿ ಬೇರೆ, ಆಹಾರ ಬೇರೆ. ಬೇವು ಹ್ಮ್ ಆಹಾರ ಆಗಲ್ಲ, ಬೇವು ಔಷಧಿ. ಸೊ ಹೌದು ಔಷಧಿಯನ್ನ ನೀವು ವರ್ಷಕ್ಕೆ ಒಂದು ಸತಿ ತೆಗೆದುಕೊಂಡ್ರು ಕೂಡ ನಿಮಗೆ ಈ ಚಳಿಗಾಲದಲ್ಲಿ ಏನೇನು ಜಡತ್ವ ಒಳಗಡೆ ಸೇರ್ಕೊಂಡಿತ್ತೋ ಅದನ್ನೆಲ್ಲವನ್ನು ನಿರ್ಮೂಲ ಮಾಡುವ ಶಕ್ತಿ ಬೇವಿಗಿದೆ. ಮತ್ತೆ ಬೆಲ್ಲ, ಆನಂದ ಹಾ, ಪಡಿ. ಬೆಲ್ಲ ಮತ್ತೆ ಬಹಳ ಸಂತೋಷ ಒಳ್ಳೇದು. ಇರ್ಬೇಕಪ್ಪ. ಯಾಕಂದ್ರೆ ಈಗ ಸಕ್ಕರೆ ತಿಂದು 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 ವಿಷವನ್ನ ತಿಂತಾ ಇದ್ದಾರೆ, ಅವ್ರಿಗೆ ಬೆಲ್ಲದ ಮಹತ್ವ ತಿಳಿಸಿ.
ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಮಕ್ಕಳ ಅಪ್ಬ್ರಿಂಗಿಂಗ್ ಒಳ್ಳೇದು. ನೀವು ಕಷ್ಟವನ್ನ ಎದುರಿಸ್ರಪ್ಪ ಅಂತ ಹೇಳುತ್ತೆ ಈ ಹಬ್ಬ. ನೀವು ಕಷ್ಟಕ್ಕೆ ಹೆದರ್ಕೊಂಡು ಓಡೋಗ್ಬೇಡಿ, ದಿಸ್ ಇಸ್ ಮೈ ಲೈಫ್, ನನ್ಗಿಷ್ಟ ಬಂದಂಗೆ ಇರ್ತೀನಿ ಅಲ್ಲ. ನಿನಗೆ ಒಂದು ವಿಧವನ್ನ ನಾವು ತೋರಿಸ್ಕೊಡ್ತಿದೀವಿ, ವಿಧಾನವನ್ನ ನಾವು ತೋರಿಸ್ಕೊಡ್ತಾ ಇದೀವಿ. ಆ ವಿಧಾನದಲ್ಲಿ ನೀನು ಹೋಗು ಅಂತ ಹೇಳೋದು ಈ ವರ್ಷದ ಪ್ರಾರಂಭ. ಇದ್ರ ಜೊತೆಗೆ ಇನ್ನೊಂದೇನ್ ಗೊತ್ತಾ, ಗಿಡಗಳು ಮರಗಳು ಎಲ್ಲ ಹೊಸ ಬಟ್ಟೆ ಉಟ್ಕೊಂಡಿದೆ, ಅಂದ್ರೆ ಹೊಸ ಚಿಗುರು, ಬಣ್ಣ ಬಣ್ಣದ ಬಟ್ಟೆಗಳು. ನಮಗ್ ಬೇಡ್ವಾ? ನಮಗ್ ಬೇಡ್ವಾ? ನಾವು ಕೂಡ ಯುಗಾದಿ ಹಬ್ಬದ ದಿವಸ ಪ್ರತಿಯೊಬ್ಬೊಬ್ರು ಹೊಸ ಬಟ್ಟೆ ತೊಡ್ತೀವಿ. ಇನ್ನೊಂದು ಸಂಪ್ರದಾಯ ಇದೆ ಇಲ್ಲಿ ಭಾರತದ ಉದ್ದಕ್ಕೂ ನಾನು ಈ ಸಂಪ್ರದಾಯವನ್ನ ನೋಡಿದೀನಿ. ಹೊಸ ಬಟ್ಟೆ ತಗೊಂಡ್ರೆ ಅದರ ಅಂಚಿಗೆ ಒಂದು ಕಡೆ ಅರಿಶಿನವನ್ನ ಹಚ್ಚೋದು, 4 ಕಡೆಗೂ ಹಚ್ಚೋದು. ಹೌದು, ಹಚ್ತೀವಿ. ಎಷ್ಟು ಒಂದ್ 50,000 ರೂಪಾಯಿ ಸೀರೆ ಆದ್ರೂ ಕೂಡ ಅದಕ್ಕೇನು ನಾವು ಯೋಚನೆ ಮಾಡೋಣ, ಒಳ್ಳೆ ಅರಿಶಿನ ತಗೊಂಡು ಒಂದು ಮೂಲೆಯಲ್ಲಿ ಅದನ್ನ ಹಚ್ಚಿ ನಾವು ಅದನ್ನ ತೊಟ್ಟುಕೊಳ್ತೀವಿ. ಇಲ್ಲಿ ನೋಡಿ, ನಮ್ಮ ಎಲ್ಲ ಸಂಪ್ರದಾಯಗಳಲ್ಲೂ ಅಹಂಕಾರ ಇಲ್ಲ. ನಾನು ಎಲ್ಲದರಲ್ಲೂ ನನ್ನನ್ನ ಸಮರ್ಪಿಸ್ಕೋತೀನಿ. ನಾನ್ ಯಾಕೆ ಬಟ್ಟೆಗೆ ನಾನು ಅರಿಶಿನ ಹಚ್ತೀನಿ ಅಂತಂದ್ರೆ, ನಾನು ಇದನ್ನ ಸಮರ್ಪಿಸ್ತಿದ್ದೀನಿ ಭಗವಂತ ನಿನಗೆ ಸಮರ್ಪಿಸ್ಬಿಟ್ಟು ನಾನ್ ತೆಗೆದುಕೊಳ್ತಿದ್ದೀನಿ. ಸಮರ್ಪಣ ಭಾವ ಇದೆಯಲ್ವಾ, ಅದು ನಮ್ಮ ಎಲ್ಲ ಹಬ್ಬಗಳು ಹೇಳುತ್ತೆ. ಅದನ್ನ ನಾವು ಯುಗಾದಿಯಿಂದ ಬರೀ ಬಟ್ಟೆ ಅಷ್ಟೇ ಅಲ್ಲ, ಆಹಾರದಲ್ಲೂ ಕೂಡ ಸಮರ್ಪಿಸಿ ನೈವೇದ್ಯ ಅಂತ ತಗೊಳ್ಳೋದು. ಆ ನೈವೇದ್ಯನ ಸ್ವೀಕರಿಸಿದಾಗ ಪ್ರಸಾದ ಅಂತ ತಗೊಳ್ತೀವಿ ನಾವು. ಹಾಗಾಗಿ ಪ್ರತಿಯೊಂದ್ರಲ್ಲೂ ಸಮರ್ಪಣೆ ಭಾವನೆ. ಈಗ ನಾವು ಒಬ್ಬಟ್ಟು ಮಾಡ್ತೀವಲ್ಲ ಇವತ್ತು ಹಬ್ಬದ ದಿನ, ಹೋಳಿಗೆನ, ಅದು ಬೆಲ್ಲದಲ್ಲಿ, ಅದ್ರ ಬಗ್ಗೆ ಹೇಳಿ ನ್ಯೂಟ್ರಿಷನ್. ಇದು ವಿಶೇಷ ನೋಡಿ. ದಕ್ಷಿಣ ಭಾರತದ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ನಮ್ಮ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ, ಈ 4 ಕಡೆ ಅಲ್ಲಿ ಪೂರಣ್ ಪೋಳಿ ಅಂತ ಹೇಳ್ತಾರೆ, ಒಬ್ಬಟ್ಟು ಕಡೆ ಹೋಳಿಗೆ ಅಂತ ಹೇಳ್ತೀವಿ. ಸೊ ಇದು ಎಲ್ಲದರದ್ದು ಒಂದೇನೆ ಪ್ರಿಪರೇಷನ್. ಗೋಧಿ ಹಿಟ್ಟನ್ನ ಲಟ್ಟಿಸಿ ಅದ್ರೊಳಗೆ ನೋಡಿ, ಗೋಧಿ ಹಿಟ್ಟಾಯ್ತಾ, ಒಂದು ಸೀರಿಯಲ್ ಆಯ್ತು, ಬೇಳೆಯ ಹೂರ್ಣ ಅದು ಲೆಂಟಿಲ್ ಆಯ್ತು, ಪಲ್ಸಸ್ ಆಯ್ತು, ಜೊತೆಗೆ ನಾವು ಬೆಲ್ಲವನ್ನ ಹಾಕ್ತಿವಿ. ಅಲ್ಲಿಗೆ ಏನಾಯ್ತು, ಒಂದು ಸೀರಿಯಲ್ ಆಯ್ತು, ಒಂದು ಪಲ್ಸ್ ಆಯ್ತು, ಒಂದು ಬೆಲ್ಲ ಆಯ್ತು. ಏನೋ ಒಂದು ಅಮೈನೋ ಆಸಿಡ್ ಕೊರತೆ ಇದೆ ಅಂತ ಹಿಂದಿನ ಕಾಲದವರು ಅದನ್ನ ಕೂಡ ಸರಿಯಾಗಿ ಅಲ್ಲಿ ಕಾಂಪನ್ಸೇಟ್ ಮಾಡ್ತಾರೆ, ಹಾಲು ಹಾಕ್ತಾರೆ, ಅಲ್ಲಿಗೆ ಹಾಲು ತುಪ್ಪ ಹಾಕೊಂಡು ತಿನ್ನೋದು. ಅಮೈನೋ ಆಸಿಡ್ ಕೊರತೆ ಇದೆ ಅಂತ ಯಾರನ್ನ ಪ್ರಶ್ನೆ ಮಾಡಿದ್ರೆ, ಯಾರಾದ್ರೂ ಒಂದೊಂದ್ಸತಿ ಪ್ರಶ್ನೆ ಮಾಡೋದುಂಟು. ಈಗ ನಾನು ಬೇರೆ ದೇಶದ ಡೈಟಿಷಿಯನ್ಗಳು ಅಥವಾ ಇನ್ಯಾರ ಜೊತೆ ಏನಾದ್ರು ಮೀಟ್ ಮಾಡುವಾಗ, ಇದು ಕಂಪ್ಲೀಟ್ ಫುಡ್ ಅಲ್ಲ, ಇದು ಅಮೈನೋ ಆಸಿಡ್ ಇಲ್ಲ ಅಂತಂದಾಗ ನಾನು ಅವ್ರಿಗೆ ಒಂದೇ ಹೇಳ್ತೀನಿ, ನೋಡಿ, ನೀವು ಪೂರ್ತಿ ಅರ್ಧ ಆಹಾರ ಮಾತಾಡ್ಬೇಡಿ. ಹೋಳಿಗೆ ತಿಂದ್ರೆ ನಾವು ಅದಕ್ಕೆ ಹಾಲು ಹಾಕೊಳ್ತೀವಿ. ಸೊ ಏನು ಅಮೈನೋ ಆಸಿಡ್ ನ ಲಕೂನೆ ಇದೆ, ಅದನ್ನ ಇಲ್ಲಿ ನಾವು ತುಂಬಿಸ್ತಾ ಇದ್ದೀವಿ. ಅಲ್ಲಿಗೆ ಇದು ತುಪ್ಪ ತಗೊಳ್ಳೋದ್ರಿಂದ ಫ್ಯಾಟು ಕೂಡ ಬೇಕಾಗಿತ್ತು ಬಂದ್ಬಿಡುತ್ತೆ. ಅದು ಬ್ರೈನ್ ಸೆಲ್ಸ್ಗೆ ಮತ್ತೆ ನಮ್ಮ ನರಮಂಡಲದ ಮೈಲಿನ್ ಶೀತ್ಗೆ ಅದಕ್ಕೂ ಕೂಡ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಎ, ಡಿ, ಇ, ಕೆ ಎಲ್ಲ ಬಂದ್ಬಿಡುತ್ತೆ. ಪರಿಪೂರ್ಣ ಆಹಾರ. ಹಸುವಿನ ತುಪ್ಪದಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳು ಇದೆ. ಅಲ್ಲಿ ಪ್ರೋಟೀನ್ ಆಯ್ತು, ಗುಡ್ ಹೆಲ್ತಿ ಕಾರ್ಬೋಹೈಡ್ರೇಟ್ ಆಯ್ತು, ಮತ್ತೆ ಹೆಲ್ತಿ ಫ್ಯಾಟ್ ಆಯ್ತು, ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಆಯ್ತು. ಅಲ್ಲಿಗೆ ಇದು ಪರಿಪೂರ್ಣವಾದ ಆಹಾರ. ಇಷ್ಟೆಲ್ಲ ಪಕ್ಕಕ್ಕೆ ಕೋಸಂಬರಿ ಮಾಡ್ಕೊಂಡಿರ್ತೀವಿ, ಅದು ಕೋಸಂಬರಿಗಳು ಕೂಡ ಬಹಳ ಒಳ್ಳೇದು. ಎಷ್ಟು ಫಲಾತ್ಮಕವಾಗಿ ನಾವು ತಿಂತೀವಿ ಇದ್ರೆ ನೋಡಿ, ಒಂದು ಬಾಳೆ ಎಲೆ ಹಾಕ್ತೀವಿ, ಆ ಬಾಳೆ ಎಲೆ ಹಾಕೋದ್ರಲ್ಲೂ ಕೂಡ ಒಂದು ಡಿಸಿಪ್ಲಿನ್ ಇದೆ. ನಾವ್ ಅನ್ಕೊಳ್ತೀವಲ್ವಾ, ಈಗ 5 ಸ್ಟಾರ್ ಹೋಟ್ಲ್ ಹೋದ್ರೆ ನಿನ್ನ ಫೋರ್ಕ್ ಈ ಕಡೆನೆ ಇರ್ಬೇಕು, ನಿನ್ನ ಸ್ಪೂನ್ ಈ ಕಡೆ ಇಟ್ಟಿರ್ಬೇಕು, ನೀನ್ ಹಾಕೊಳ್ಳೋ ನ್ಯಾಪ್ಕಿನ್, ಅವ್ರದ್ದೊಂದು ಶಿಷ್ಟಾಚಾರ ಅಂತೀವಲ್ಲ, ನಮ್ಮಲ್ಲಿ ಅದಕ್ಕಿಂತ ಚಂದದ ಶಿಷ್ಟಾಚಾರ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ವೈಜ್ಞಾನಿಕ ಶಿಷ್ಟಾಚಾರ. ಉಪ್ಪು ಉಪ್ಪಿನಕಾಯಿ ಎಡಗಡೆಗೆ, ಕೊನೆಗೆ ಮುಟ್ಬೇಡಿ ಅಂತ. ಫಸ್ಟ್ ಬಾಳೆ ಎಲೆ ಹಾಕೊಳ್ತೀವಿ, ಅದೇನೆ ಒಂದು ದೊಡ್ಡ ವೈಜ್ಞಾನಿಕವಾದಂತಹ ವಿಷಯ, ಅದು ಇಕೋ ಫ್ರೆಂಡ್ಲಿ. ಆಮೇಲೆ ಬಡಿಸೋದ್ರೊಳಗೆ ಒಂದು ಲೆಕ್ಕ ಇದೆ ನೋಡಿ, ಎಷ್ಟು ಚೆನ್ನಾಗಿ. ನಮ್ ಕೈಗೆ ದೂರವಾಗಿರುವಂತದ್ದನ್ನ ನಾವು ಅಷ್ಟೊಂದು, ನಮ್ಗೆ ಊಟಕ್ಕೆ ಮೇಜರ್ ಐಟಮ್ ಅಲ್ಲ ಅದು ಅಂತ ಅನ್ನೋದನ್ನ ಎಲೆಗಿಂತ ಅಂದ್ರೆ ನಮ್ಮ ಕೈಗಿಂತ ದೂರವಾಗಿ ಅದನ್ನ ಇಡ್ತಾ ಬರ್ತೀವಿ. ಅಷ್ಟು ವೈವಿಧ್ಯತೆಯನ್ನು ಚೂರ್ಚೂರೆ ಹಾಕಿದಾಗ ಅತಿಥಿಗಳಿಗಾಗ್ಲಿ ನಮಗಾಗ್ಲಿ ಏನ್ ವೆರೈಟಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ಮೇಲೆ ನಮಗ್ ಯಾವ್ದು ಇಷ್ಟನೋ ಅದಕ್ಕೆ ಹೊಟ್ಟೆಯನ್ನ ಸ್ವಲ್ಪ ನಾವು ಅಗಲವಾಗಿ ಇಟ್ಕೊಂಡಿರ್ತೀವಿ. ಕಡಿಮೆ ತಿಂದು ಬೇಕಾಗಿರೋದು ಜಾಸ್ತಿ ತಿನ್ನೋ ಚಾಕಚಕ್ಯತೆಯನ್ನ ನಾವಿಲ್ಲಿ ಮಾಡ್ಕೋಬಹುದು. ಇನ್ನೊಂದೇನ್ ಗೊತ್ತಾ, ಈ ಹಬ್ಬದ ವಿಶೇಷ ಬರೀ ಸಿಹಿ ಒಂದೇ ಹೇಳ್ಬಿಟ್ರೆ ಆಗಲ್ಲ. ನಮ್ಗೆ ಎಲ್ಲ ಹಬ್ಬ ಅಂತಂದ್ರು ಅಲ್ಲಿ ಒಂದು ನಮ್ಕೀನ್ ಅಂದ್ರೆ ಒಂದು ಖಾರದ ಪದಾರ್ಥ ಇರಬೇಕು. ವರ್ಷದಲ್ಲಿ
ಮಾವಿನಕಾಯಿ ಸಿಕ್ಕೋದು ಇವಾಗ ಮಾತ್ರ. ಬೇರೆ ಟೈಮ್ನಲ್ಲಿ ಅದಕ್ಕೆ ಮಾವಿನಕಾಯಿ ಸಿಕ್ಕೋದಿಲ್ಲ, ಚಿತ್ರಾನ್ನ ನಾವು ಮಾಡ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ನಾವು ತಿಂತೀವಿ. ಇಷ್ಟೆಲ್ಲ ಇರುವಂತಹ ಈ ಚೈತ್ರ ನವರಾತ್ರಿ ದೇಶದ ಉದ್ದಕ್ಕೂ ಮಾಡ್ತೀವಿ, ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ, ಆದ್ರೆ ಆಚರಣೆ ಒಂದೇ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳ್ಬಿಡ್ತೀನಿ, ಬಹುಶಃ ಹೆಚ್ಚಿನವರಿಗೆ ತುಂಬಾ ಹೆಚ್ಚಿನವರಿಗೆ ಗೊತ್ತಿಲ್ಲ, ಅದನ್ನ ನಾನು ಶೇರ್ ಮಾಡ್ತೀನಿ. ಕೆಲವು ವರ್ಷಗಳ ಕೆಳಗೆ ನಾನು ಒಬ್ಳೆ ಹೋಗ್ತೀನಿ ಅಂತ ಹೇಳಿ ನಾನು ಒಂದು ವಿಶೇಷವಾದ ಒಂದು ವಿಶಿಷ್ಟವಾದ ವಿಷಯವನ್ನ ನಾನು ಎಲ್ರಿಗೂ ಹೇಳ್ಬೇಕು. ಒಂದು ಯುಗಾದಿಗೆ ನಾನೊಬ್ಳೆ ದೇವಪ್ರಯಾಗಕ್ಕೆ ಹೋಗಿದ್ದೆ. ದೇವಪ್ರಯಾಗದಲ್ಲಿ ನಾನು ಅಲ್ಲಿ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಊರಿನವರೆಲ್ಲ ಬಂದ್ರು, ಅವರೆಲ್ಲ ಗಂಗೆನಲ್ಲಿ ಸ್ನಾನ ಮಾಡಿ ಗಂಗೆಯನ್ನೇ ತಗೊಂಡ್ ಬರ್ತಾರೆ, ಅದಕ್ಕೆ ಪೂಜೆ ಮಾಡಿ ತಿರ್ಗಾ ಹೊಸ ಗಂಗೆಯನ್ನ ತುಂಬಿಕೊಂಡು ಎಲ್ರು ಅಲ್ಲಿ ಕೋದಂಡರಾಮನ ದೇವಸ್ಥಾನ ಇದೆ, ಶಂಕರಾಚಾರ್ಯರೇ ಕಟ್ಟಿದ್ದು ಅಂತ ಹೇಳಿ. ನನಗೆ ಒಂದೇ ಒಂದು ಬೇಸರ ಆಗಿತ್ತು, ನನ್ನ ಜೀವನದಲ್ಲಿ ಇಷ್ಟು ವರ್ಷಗಳ ತನಕ ಬೇವು ಬೆಲ್ಲ ತಿನ್ನಲ್ಲ, ಈ ವರ್ಷ ನಂಗೆ ಬೇವು ಬೆಲ್ಲ ಮಿಸ್ ಆಯ್ತಲ್ಲ ಅಂತ ನಿಜವಾಗ್ಲೂ ಮನಸ್ಸಿನಲ್ಲಿ ಒಂದು ಸಣ್ಣ ಕೊರಗಿತ್ತು. ಸರಿ, ನಾನು ಹೋದೆ ದೇವಸ್ಥಾನಕ್ಕೆ. ಹೋದ್ರೆ ಅಲ್ಲಿಗೆ ಅರ್ಚಕರು ನನ್ಗೆ ಹಸಿರು ಬಣ್ಣದ ತೀರ್ಥ ಕೊಟ್ರು. ನನಗೆ ಒಂದ್ ನಿಮಿಷ, ಏನಪ್ಪಾ ಇದು ತೀರ್ಥ, ಒಂಥರ ಪಾಚಿನ ಇದು, ಏನಿದು ಅಂತ ಒಂದ್ ಕ್ಷಣ ಅನ್ಸಿದ್ರು. ಇಲ್ಲ ದೇವ್ರದು, ಹಾಗೆಲ್ಲ ಯೋಚನೆ ಮಾಡೋದ್ ಬೇಡ ಅಂತ ಕುಡ್ದೆ ಡಾಕ್ಟರ್. ಬೇವಿನ ರಸ. ತಕ್ಷಣ ಅಲ್ಲಿ ಯಾರೋ ಒಬ್ರು ಒಂದು ಪೇಡ ಕೊಟ್ರು, ದೂದ್ ಪೇಡ. ಆಯ್ತಲ್ಲ, ಈ ದೇಶದ ಬೆಲ್ಲ ಆಗೋಯ್ತು. ದೇವಪ್ರಯಾಗದಿಂದ ಹಿಡಿದು ಕನ್ಯಾಕುಮಾರಿ ತನಕ ನಾವು ಒಂದೇ ತರಹದ ಸಂಪ್ರದಾಯಗಳನ್ನ ಮಾಡ್ಕೊಂಡು ಬರ್ತಿದೀವಲ್ಲ. ಹಾಗಾಗಿ ಈ ದೇಶ ಬೇರೆ ಇದು ಯಾವೊಂದಕ್ಕೊಂದು ಸಂಪರ್ಕ ಇಲ್ಲ ಅಂತ ಕೆಲವರು ಕಿರ್ಚ್ಕೋತಾ ಇದ್ದಾರಲ್ಲ, ಖಂಡಿತ ಅಲ್ಲ. ಇಡೀ ದೇಶ ನಾವು ಸಾಂಸ್ಕೃತಿಕವಾಗಿ ಸನಾತನ ಧರ್ಮವನ್ನ ಪಾಲಿಸುವರು ವಿಶ್ವಾದ್ಯಂತ ಎಲ್ಲೇ ಇದ್ರು ಕೂಡ ನಾವು ಅದು ಈ ಯುಗಾದಿ ಹಬ್ಬ ಎಲ್ಲರಿಗೂ ಶುಭವಾಗ್ಲಿ. ತುಂಬಾ ಧನ್ಯವಾದಗಳು ಡಾಕ್ಟರ್ ಪ್ರೇಮಾ ಅವರೇ. ನಮಸ್ಕಾರ. ಪರಾಭವ ನಾಮ ಸಂವತ್ಸರ ಎಲ್ಲರಿಗೂ ಸಂತೋಷ, ಸಂಭ್ರಮ, ಆರೋಗ್ಯ ತರಲಿ ಅಂತ ಹೇಳಿ ಡಾಕ್ಟರ್ ನಿಮ್ಗೂ ನಮಸ್ಕಾರ ಹೇಳ್ತಾ ಇದ್ದೀನಿ.